ರಾಜ್ಯದಲ್ಲಿ ಮನರೇಗಾ ವರ್ಸಸ್ ವಿ ರಾಮ್ಜಿ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ನಾಯಕರು ಒಂದು ರೀತಿಯಾಗಿ ಇದನ್ನು ಸಮರ್ಥನೆ ಮಾಡಿಕೊಂಡ್ರೆ ಬಿಜೆಪಿಯವರು ಕೂಡ ಅವರದ್ದೇ ಆದಂತಹ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕೈಕಮಲ ನಡುವೆ ಈ ಟಾಕ್ ವಾರ್ ನಡೀತಾ ಇದೆ. ಗಾಂಧೀಜಿ ಹೆಸರನ್ನು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಕೇಂದ್ರದ ಮೇಲೆ ಇವರು ದೂರ್ತಾ ಇದ್ದಾರೆ ಕಾಂಗ್ರೆಸ್ನವರು. ಬಿಜೆಪಿಯವರು ನಾವು ಕೆಲವೊಂದು ಬದಲಾವಣೆಯನ್ನು ತಗೊಂಡು ಬಂದು ಈ ಒಂದು ಕಾಯ್ದೆಯನ್ನು ತಂದಿದ್ದೀವಿ, ಇದು ಜನರ ಉದ್ಧಾರಕ್ಕಾಗಿ, ಬಡವರ ಉದ್ಧಾರಕ್ಕಾಗಿ, ಅವರ ಅಭಿವೃದ್ಧಿಗಾಗಿ ಅಂತ ಅವರು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಈ ವಿಚಾರವಾಗಿ ವಾಣಿಜ್ಯ ಮೇಳದಲ್ಲಿಯೂ ಕೂಡ ಮನರೇಗಾವನ್ನು ಉಲ್ಲೇಖಿಸಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕೇಂದ್ರದವರು ವಿ ರಾಮ್ಜಿ ಕಾಯ್ದೆ ಮಾಡಿದ್ದಾರೆ, ನಾವು ಮನರೇಗಾ ಅಂತ ಮಾಡಿದ್ವಿ, ಅದನ್ನು ಚೇಂಜ್ ಮಾಡಿದ್ದಾರೆ. ಎಲ್ಲ ಬಡವರು ತಮ್ಮ ತಮ್ಮ ಊರುಗಳಲ್ಲಿ ಉದ್ಯೋಗವನ್ನು ನೀಡೋ ಕೆಲಸ ಆಗ್ತಾ ಇತ್ತು ಇದರ ಯೋಜನೆಯ ಅಡಿಯಲ್ಲಿ. ಆದರೆ ಈಗ ಹಾಗಾಗಿಲ್ಲ. ಈಗ ಕೆಲಸ ನೀಡೋದ್ರಲ್ಲಿ ಕೇಂದ್ರ ಸರ್ಕಾರದ ತೀರ್ಮಾನ ಇದೆ. ನರೇಗಾ ಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ಕೇಳಬೇಕು, ಪ್ರತಿಭಟನೆಯನ್ನು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ. ರಾಮ್ಜಿಯನ್ನು ರದ್ದು ಮಾಡಿ ನರೇಗಾ ಬೇಕೇ ಬೇಕು ಅಂತ ಹೇಳಿ ನೀವು ಏರು ಧ್ವನಿಯಲ್ಲಿ, ಒಂದೇ ಧ್ವನಿಯಲ್ಲಿ ಕೇಳಬೇಕು, ಪ್ರತಿಭಟನೆ ಮಾಡಬೇಕು. ಮೋದಿ ಸರ್ಕಾರ ತಂದಿರುವಂತಹ ಈ ರಾಮ್ಜಿ ಕಾಯ್ದೆ ಏನಿದೆ ಅದನ್ನು ಬೇಡ ಅಂತ ನೀವು ವಿರೋಧ ಮಾಡಬೇಕು ಅಂತ ಹೇಳಿ ವೇದಿಕೆಯ ಕಾರ್ಯಕ್ರಮದಲ್ಲಿನೇ ಸಿಡಿದೆದ್ದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಏನು ಈ ರೀತಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಈ ರಾಮ್ಜಿ ವಿಚಾರ ಏನಿದೆ ಇದು ನಿಜಕ್ಕೂ ಕೂಡ ಒಪ್ಪೋದಲ್ಲ. ಗಾಂಧೀಜಿಯವರ ಒಂದು ಹೆಸರನ್ನು ಬಿಟ್ಟಿದ್ದಾರೆ, ಗಾಂಧೀಜಿಯವರ ಒಂದು ಹೆಸರು ಅದರಲ್ಲಿ ಉಲ್ಲೇಖ ಮಾಡೋಕ್ಕೆ ಅವಕಾಶ ಇಲ್ಲದೆ ಇರೋ ಥರ ಮಾಡಿದ್ದಾರೆ. ಈ ಯೋಜನೆ ಬಡವರಿಗಾಗಿ, ರೈತರಿಗಾಗಿ, ಹಿಂದುಳಿದ ವರ್ಗದವರಿಗಾಗಿ, ಶೋಷಿತರಿಗಾಗಿ ಎಲ್ಲರಿಗೂ ಕೂಡ ನಾವು ಸೇರಿ ಮಾಡಿದ್ವಿ. ಗ್ರಾಮೀಣ ಭಾಗದಲ್ಲಿರುವಂತಹ ಜನ ಏನಿದ್ದಾರೆ ಇದನ್ನು ಅವಲಂಬಿಸಿದ್ರು. ಯಾವಾಗ ಕೃಷಿ ಚಟುವಟಿಕೆಗಳು ಏನೂ ಕೂಡ ಇಲ್ಲದಿರುವಂತಹ ಸಮಯದಲ್ಲಿ ಅವರ ಒಂದು ಉದ್ಧಾರಕ್ಕಾಗಿ, ಅವರ ಒಂದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸೋಕ್ಕಾಗಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ತಂದಿತ್ತು. ಮನಮೋಹನ್ ಸಿಂಗ್ ಇರಬೇಕಾದ್ರೆ ಈಗ ಈ ಯೋಜನೆಯ ಹೆಸರನ್ನೇ ಬದಲು ಮಾಡಿಬಿಟ್ಟಿದ್ದಾರೆ. ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿದ್ದಾರೆ, ಅವರಿಗೆ ಅವಮಾನ ಮಾಡಿದ್ದಾರೆ. ನಮಗೆ ರಾಮ್ಜಿ ಬೇಡ, ನರೇಗಾನೇ ಬೇಕು, ಮನ್ರೇಗಾನೇ ಬೇಕು ಅಂತ ಹೇಳಿ ನೀವು ಒತ್ತಾಯ ಮಾಡಬೇಕು, ಕೇಳಬೇಕು, ಅದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.